ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಹಲ್ ಸ್ನೇಹಿತರೆ. ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟೇ ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಇವತ್ತು ಅಂದರೆ 8 ಆಗಸ್ಟ್ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 168 ಅಡಿ 8 ಇಂಚು ಆಗಿರುವಂಥದ್ದು. ಇನ್ನು ಭದ್ರಾ ಡ್ಯಾಮ್ನ ಟೋಟಲ್ ಕೆಪಾಸಿಟಿ ಬಂದು 186 ಅಡಿ. ಅದರಲ್ಲಿ ಕಡಿಮೆಯನ್ನು 12 ಅಡಿ ಹೋಗುತ್ತೆ, 180 ಅಡಿ ರೀಚ್ ಆಗುತ್ತೆ. ಒಂದು ಸ್ಟೋರೇಜ್ ಲೆವೆಲ್ ಸಿಗುತ್ತೆ. ಇನ್ನು ಫುಲ್ ಮಾಡೋದಕ್ಕೆ ಇನ್ನು 18 ಅಡಿಗಳು ತುಂಬಬೇಕಾಗಿದೆ. ಇನ್ನು ಇವತ್ತಿನ ಇನ್ಫ್ಲೋ ವಿಚಾರಕ್ಕೆ ಬರೋದಾದರೆ, ಇವತ್ತು 14,236 ಕ್ಯೂಸೆಕ್ ನೀರು ಒಳಹರಿವು ಬಂದಿರುವಂಥದ್ದು. ಹಾಗೆ ಇವತ್ತಿನ ಔಟ್ಫ್ಲೋ ವಿಚಾರಕ್ಕೆ ಹೊರಹರಿವು ಇವತ್ತು 197 ಕ್ಯೂಸೆಕ್ ಹೊರಹರಿವು ಆಗಿರುವಂಥದ್ದು. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ಗೂ ಹಾಗೂ ಲೆಫ್ಟ್ ಬ್ಯಾಂಕ್ ಚಾನಲ್ಗೂ ಯಾವುದೇ ರೀತಿ ನೀರು ಬಿಡಲಾಗ್ತಾ ಇಲ್ಲ. ಆದರೆ ಸ್ಲೂಸ್ ಗೇಟ್ ಮೂಲಕ ನದಿಗೆ ಬಿಡುತ್ತಿರುವಂಥ ನೀರು 100 ಕ್ಯೂಸೆಕ್ ಇದೆ. ಇನ್ನು ಎವಾಪ್ರೇಷನ್ ಆವಿಯಾಗಿ ಹೋಗುತ್ತಿರುವಂಥ ನೀರು 97 ಕ್ಯೂಸೆಕ್ ಇರುವಂಥದ್ದು. ಇನ್ನು ಲಾಸ್ಟ್ ಇಯರ್ನ ಇದೇ ದಿನಾಂಕದ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ನೋಡೋದಾದರೆ ಎಕ್ಸಾಕ್ಟ್ಲಿ 183 ಅಡಿ ಇವತ್ತು ತುಂಬಿತ್ತು. ಹಾಗೆ ಲಾಸ್ಟ್ ಇಯರ್ನ ಇನ್ಫ್ಲೋ ನೋಡೋದಾದರೆ 7,513 ಕ್ಯೂಸೆಕ್ ನೀರು ಒಳಹರಿವು ಆಗಿತ್ತು. ಅದೇ ರೀತಿ ಹೊರಹರಿವನ್ನು ನೋಡೋದಾದರೆ 5,164 ಕ್ಯೂಸೆಕ್ ನೀರು ಹೊರಹರಿವು ಹಾಕಲಾಗಿತ್ತು. ಇದು ಇವತ್ತಿನ ಮಾಹಿತಿ. ಇನ್ನು ಮಳೆ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಮಳೆ ಕ್ರಮೇಣ ಏರಿಕೆ ಆಗ್ತಾ ಇದೆ. ಅಂದರೆ ಏನು ಈ ಸ್ವಲ್ಪ ಮಳೆ ಬರ್ತಾಯಿತ್ತು, ಅದು ತುಂಬ ಮಳೆ ಬರ್ತಾಯಿದೆ ಅಂತ ಹೇಳಲ್ಲ, ಆದರೆ ಮಳೆಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾಯಿದೆ. ಹಾಗಾಗಿ ನೀವು ಇನ್ಫ್ಲೋನಲ್ಲೂ ಚೇಂಜಸ್ ನೋಡ್ಬೋದು. ಇನ್ನು ಕಳಸ ಕಡೆ ಒಳ್ಳೆ ರೀತಿಯ ಮಳೆ ಆಗ್ತಾಯಿದೆ. ಇವತ್ತು ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗೆ ತನಕ ಒಳ್ಳೆಯ ಮಳೆ ಆಗಿದೆ. ಇನ್ನು ನಾಳೆ ಇನ್ನೂ ಕೂಡ ಒಳ್ಳೆಯ ಇನ್ಫ್ಲೋ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಇವತ್ತಿನ ಸುದ್ದಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.